ಅಕ್ಷತಾ, ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ತಮಾಷೆ ಭೂಪಾಲ್ ಅವ್ರೆ? ಅಕ್ಷತಾ ನಾಪತ್ತೆ ಆಗಿದ್ದಾಳೆ. ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಚಿರು, ಒಂದ್ ನಿಮಿಷ ಟ್ಯಾಂಕ್ ನೋಡ್ ಬಂದ್ಬಿಡೋಣ. ಯಾಕೀಗ ಟ್ಯಾಂಕ್ ನೋಡ್ಬೇಕು? ಯಾಕೆ ಕಿರ್ಚಿತಾ ಇದೀಯಾ? ಅಕ್ಷತಾ ಎಲ್ಲಿದ್ದಾಳೋ ಗೊತ್ತಿಲ್ಲ ಭೂಪಾಲ್ ಅವ್ರೆ. ನನಗೂ ಅದೇ ದಿಗಿಲು. ಅದಕ್ಕೆ ಅವಳನ್ನ ಎಚ್ಚರಿಸಿ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಅಕ್ಷತಾ ಇಲ್ಲ ಅಂತ ನೀನ್ ಹೇಳ್ತಾ ಇದೀಯ. ಅಕ್ಷತನ ಬಳೆ ಇದೆ. ಸದಾನಂದ ಟಿಕೆಟ್ ಬುಕ್ ಮಾಡಿಸಿದಾನೆ. ಏನ್ ಭೂಪಾಲ್ ಅವ್ರೆ? ಪೊಲೀಸ್ ಸ್ಟೇಷನ್ ಯಾಕೆ ನಡ್ಕೊತಿದ್ದೀರಾ? ಏನ್ ಬೇಕು ನಿಮ್ಗೆ? ಯಾಕೆ ಅಳ್ತಾ ಇದೀಯಾ? ಮನೆ ಬದಲಾಯಿಸಿದಿರಿ, ಗಮನಿಸ್ತಾ ಇದ್ದೀನಿ. ಭೂಪಾಲ್ ಅವ್ರೆ, ನೀನ್ ಅಳೋ ತರ ನಾನೇನ್ ಕೇಳ್ದೆ? ಅಕ್ಷತಾ ಎಲ್ಲಿ ಅಂದೆ. ಅಕ್ಷತನ ಹೆಸರು ಕೇಳಿದ್ರೆ ಅಳು ಬರುತ್ತೆ. ಅವಳು ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಯಾರು ಸಹಾಯ ಮಾಡಿಲ್ಲ ಅವಳನ್ನು ಹುಡುಕಕ್ಕೆ. ಎಷ್ಟು ವ್ಯಥೆ ಪಡ್ತಿದ್ದಾಳೋ ಏನೋ. ಆಯ್ತು, ನೀನ್ ಅಳಬೇಡ. ನೀನು ಸುಮ್ನೆ ಅಳೋ ಹೆಣ್ಣು ಮಗು ಅಲ್ಲ ಅಂತ ನನಗೆ ಗೊತ್ತು. ಅಕ್ಷತ ನೋಡೋಣ ಅಂತ ಬಂದೆ, ಇಲ್ಲ ಅಂತಿದ್ಯಾ. ಸರಿ, ನಾನು ಬರ್ತೀನಿ. ಅಕ್ಷತಾ ಎಲ್ಲೋದ್ಲು? ಅಕ್ಷತಾ ಸಿಕ್ಕಿದ್ರೆ ಶಂಕಾ ಸಿಕ್ಕಿರೋದು. ಎಲ್ಲೋದ್ಲು? ಹ? ಅಕ್ಷತಾ, ಹಾಯ್, ನಾನು ಇಲ್ಲಿದ್ದೆ. ನಾನು ಸದಾನಂದ. ಅವಳು ಯಾರು ಕೂಗ್ದಾಗ ನಾನು ಸದಾನಂದ ಅಂತ ಹೇಳಕ್ ಹೇಳ ರೋಗ ನಿನ್ಗೆ? ಹೃದಯದ ಕಾಯಿಲೆ ಇದ್ದರು ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ ಅಷ್ಟೇ. ಬುದ್ಧಿ ಬೇಡ. ಏನಣ್ಣ ಇಷ್ಟೊತ್ತಲ್ಲಿ? ಏನಿಲ್ಲ ದೇವಿ, ಹಿಂಗೆ ಬಿಕ್ಲ ರಾಘು ಮಾವ ನನಗೆ ಹೊರಡೋಣ ಅಂತ. ಭೂಪಾಲು ಬಂದಿದ್ನಲ್ಲ, ಏನಾಯ್ತೋ ಏನೋ ಅಂತ ಬಂದೆ. ನೀನೇನೆ ಹೂಗಾಡ್ ಗಲಾಟೆ ಮಾಡ್ತೀಯಾ? ನೀನ್ ಒಂದಿನ ಬಂದಿದ್ದಕ್ಕೆ ಭೂಪಾಲ್ ಅವ್ರಿಗೆ ಅನುಮಾನ ಬಂದಿದೆ. ರಾತ್ರಿ ಎಲ್ಲ ಇಲ್ಲೇ ತಿರ್ಗಾಡ್ತಿರ್ತಾರೆ. ಬೆಳಗ್ಗೆ ಬಾ ಅಂತ ಹೇಳಿರ್ಲಿಲ್ವಾ? ನಾ ಎಲ್ಲಿಗೂ ಹೋತಿಲ್ಲ, ನಾ ಇಲ್ಲೇ ಇರ್ತೆ. ಜೀವ ಹೋಗ್ದಾರೆ ಇಲ್ಲೇ ಹೋಗ್ಲಿ. ಜೀವ ಹೋದಾಗ ಬಾಯಾಗ ನೀರ್ ಬಿಡಕ್ ನೀವಾರು ಇತ್ರಿ. ಜೀವ ಉಳಿಸ್ಬೇಕು ಅಂತ ನಾವಿಲ್ಲಿ ಒದ್ದಾಡ್ತಾ ಇದೀವಿ. ಇಲ್ಲೇ ಇರ್ತೀನಿ, ಆಟ ಆಡ್ತೀಯಲ್ಲೇ. ನೀವೆಲ್ಲ ಇದ್ದಾಳಕ್ಕೆ ನಂಗೆ ರಕ್ಷಣೆ ಕೊಡಕ್ ಆತಿಲ್ಲ. ನಿಮ್ಮನೆ ಹೆಂಗೆ ಜನ ನನ್ನ ಎತ್ಕೊಂಡು ಹೋದ. ಭೂಪಾಲು ಇಲ್ಲಿಗೆ ಭತ್ತ ಹುಡ್ಕೊಂಡು. ನಿಮ್ಮೂರಾಗ ನಿಮ್ಗೆ ಹೆದ್ರಕ್ಕೆ. ಪರಿಸ್ಥಿತಿ ಹಂಗಿದೆ ಅಕ್ಷತಾ. ಕತ್ತಿ ಹಿಡ್ದು ಮನೆ ಮುಂದೆ ನಿಂತ್ಕೊಳಕ್ಕಾಗತ್ತಾ ನಮ್ಮೂರು ಅಂತ? ನಾ ಹೇಳ್ತಿಪ್ಪ, ನಿಮ್ಗೆ ಅರ್ಥ ಆಗ್ತಿಲ್ಲ. ಇಲ್ಲಾರೆ ನನಗ್ ಕಾಪಾಡಕ್ ನೀವೆಲ್ಲ ಇದ್ರಿ. ಭೂಪಾಲು ಬಂದಳಿಕೆ ನನ್ನ ಬಚ್ಚಿಡ್ ಕಾಪಾಡಕ್ ನೀನಿದ್ದೆ. ನನ್ನ ಯಾರು ಹೊತ್ಕೊಂಡು ಹೋರೆ ನಿನಗ್ ಪರಿಚಯ ಇರೋ ಹೆಂಗ್ಸಿದ್ರು ನನ್ನ ಕರ್ಕೊಂಡ್ ಬಪ್ಪಗೆ. ಆ ಬಿಕ್ಲರ್ ಆಗೋರ್ ಮನೆಗೆ ಊರಂಗೆ ಯಾರಿದ್ರು? ನಾನು ಇರ್ತೀನಿ ಕಣೆ ನಿನ್ ಜೊತೆ, ಇದೆಲ್ಲ ತಣ್ಣಗಾಗೋರ್ಗು. ಇಲ್ಲ, ನಾ ಇಲ್ಲೇ ಇರ್ತೆ. ನಾ ಎಲ್ಲಿಗೂ ಹೋತಿಲ್ಲ. ನಾ ಇಲ್ಲೇ ಇರ್ತೆ. ನಂಗೆ ಎಂತ ಬೇಕಾರು ಆಯ್ಲಿ. ಹಠ ಮಾಡ್ಬೇಡ ಅಕ್ಷತಾ. ಇದೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೇದಕ್ಕೆ. ನಾ ಇಲ್ಲೇ ಇರ್ತೆ ದಮ್ಮಯ್ಯ ಅಂತೆ. ಇಲ್ಲೇ ಸಾಯ್ಲಿ ಬಿಡೆ ದೇವಿ. ಯಾವುದಕ್ಕಿಂತ ತಲೆ ಕೊಡೋದು ಈ ವಯಸ್ಸಿನಲ್ಲಿ. ಬರ್ಲಿ ಜನ, ತೆಗಿಲಿ ನಿನ್ ಪ್ರಾಣ. ಹಾಲಕ್ಕಿ ಕೊಟ್ಟು ಮಾತಕ್ಕೆ ತಪ್ಪದಂಗ ಆಗುತ್ತೆ. ಸಾರ್ಥಕವಾಯ್ತು ನಮ್ ಜೀವನ. ಇಲ್ಲೇ ಇರಮ್ಮ ತಾಯಿ, ಇಲ್ಲೇ ಇರು. ಸದಾನಂದ, ಹೋಗು ಮನೆಗೆ. ಇವಳು ಉಳಿಸೋ ಕಾರ್ಯಕ್ರಮದಲ್ಲಿ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆ ಮಂಗಳದಿಂದ ನಾನು ಅನ್ನಿಸ್ಬೇಕು. ಹೋಗು, ಇಲ್ಲೇ ಇರೇ, ಇಲ್ಲೇ ತಾಯಿ, ಅನುಭವಿಸ್ತೀವಿ. ಕರ್ಮ ನಮ್ದು. ದಣಿ, ಎಲ್ಲ ಮುಗಿದೋಯ್ತು. ನಿನ್ನೆ ದೇವಿ ಮನೆಗೆ ಹೋಗಿದ್ದ ರಾತ್ರಿ ಅಲ್ಲಿ ಅಕ್ಷತಾ ಇಲ್ಲ.
ನನ್ನ ಮಗನೇ ನನ್ನ ವಿರುದ್ಧ ನಿಂತುಬಿಟ್ಟಿದ್ದಾನ ಅಂತ, ಜನ ಅವನಿಗೆಲ್ಲ ವಿಷಯ ಹೇಳ್ಬಿಟ್ಟಿದ್ದಾನ ಅಂತ ಅನುಮಾನ ಆಗ್ತಿದೆ. ಈ ಆಟದಲ್ಲಿ ಚಿಕ್ಕ ದಣಿಗಳು ಇಲ್ಲ ಬಿಡಿ ದಣಿ, ಈಗ ಅವ್ರ ಲೋಕನೇ ಬೇರೆ. ಅಕ್ಷತಾ ನನ್ನ ಸುಪರ್ದಿಲ್ ಇದ್ದಿದ್ದು ಅವನಿಗೆ ಗೊತ್ತಿತ್ತು. ಬಹುಶಃ ಅಕ್ಷತಾನ ಅವನೇ ಬಚ್ಚಿಟ್ಟಿರ್ಬೋದು. ಸುಮ್ಮನೆ ಚಿಕ್ಕ ದಣಿಗಳ ಮೇಲೆ ಅನುಮಾನ ಪಡಬೇಡಿ, ಅವರು ಅಕ್ಷತನ ಹುಡುಕ್ತಾ ಇದ್ದಾರೆ. ರಾತ್ರಿ ಎಲ್ಲ ನೀನು ಎಲ್ಲಿದ್ದೆ? ದೇವಿ ಮನೆಗೆ ಹೋಗಿ ಬರ್ತೀನಿ ಇನ್ನೊಂದು ಬರಲೇ ಇಲ್ಲ. ನನ್ನ ಮೇಲೆ ಅನುಮಾನ ಪಡಬೇಡಿದನಿ. ನಿನ್ನೆ ರಾತ್ರಿ ಪೂರ ಸದಾಶಿವನ ಮನೆ ಸುತ್ತಾನೆ ಸುತ್ತುತ್ತಾ ಇದ್ದೆ. ಸಂಜೆ ಅವ್ರ ಮನೆಯೆಲ್ಲ ಹುಡುಕಾಡಿದೀನಿ, ಇಂಚು ಜಾಲಾಡಿದೀನಿ ದಣಿ, ಅಕ್ಷತ ಅಲ್ಲಿಲ್ಲ. ಇನ್ನು ತಡ ಮಾಡೋ ಹಾಗಿಲ್ಲ. ಶಂಖದ ಮಹಿಮೆ ಜನನಿಗೆ ಗೊತ್ತಾಗಿ ಹೋಗಿದೆ. ಶಂಖ ಅವನ ಹತ್ರ ಇದ್ದಷ್ಟು ವ್ಯಾಮೋಹ, ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮೋಹ ಜಾಸ್ತಿ ಆಗಿ ಶಂಖನ ಜನ ಬಳಸ್ಕೊಂಡು ಬಿಡ್ಬೋದು. ನನಗೆ ಇನ್ನೂ ಒಂದು ಅನುಮಾನ ದಣಿ, ಅಕ್ಷತ ದೇವಿ ಮನೆಯಲ್ಲಿರೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಕ್ಷತ ಜನನ್ ಸುಪರ್ದಿನಲ್ಲೇ ಇರ್ಬೋದು. ಊರ್ ಸುತ್ತ ಪೈರ ಹಾಕಿರೋದ್ರಿಂದ ಜನ ಊರ್ ಬಿಟ್ಟು ಹೋಗಾಗಿಲ್ಲ. ಬಿಡಿಸ್ತೀನಿ. ಊರು ಬಿಡೋದಕ್ಕೆ ಮುಂಚೆ ಅವನಾಗವನೇ ಅಕ್ಷತನ್ ತಂದು ನನ್ನ ಕೈಗೆ ಒಪ್ಪಿಸ್ಬೇಕು. ಶಂಖನ ನನ್ನ ಕೈಲಿಡಬೇಕು. ಎಂತ ಕುಡ್ಕೆ ಮುಟ್ಟಕ್ಕಾಗದ್ನ ಗುರುಗಳ ಆಶೀರ್ವಾದ ರೂಪ ಕೊಟ್ಟದ್ ನನ್ಗೆ. ಚಾಪಿ ಹಾಸೋದೇರ ಮುಂದೆ. ಅಮ್ಮ ಚಾಮುಂಡೇಶ್ವರಿ ನಿನ್ನ ಮಗಂಗೆ ಒಳ್ಳೇದು ಮಾಡು. ಎಂತದು? ಗುರುಗಳ ಆಶೀರ್ವಾದ, ಕನ್ನಂಗಿ ಗುರುಗಳ ಆಶೀರ್ವಾದ ಸಿದ್ಧಿ ತೀರ್ಥ ಇತ್ತು. ಅಂಜನದ ತರ ಇದರಲ್ಲಿರೋ ತೀರ್ಥನ ಕಣ್ಣಿಗೆ ಹಾಕೊಂಡ್ರೆ ಸಾಕು, ಕಳೆದು ಹೋದ ವಸ್ತು ಆಲಿ ವ್ಯಕ್ತಿ ಆಲಿ ಇಪ್ಪು ಜಾಗ ಸಮೇತ ತಿಳಿತು. ಮತ್ತೆ ಎಲ್ಲಿದ್ಲು ಅಂದೇಳಿ ಕಾಣಿ ಕಾಂತಲು ಅಕ್ಷತ. ಅದಕ್ಕೆ ಗುರುಗಳ ನೆನಪಾದದ್ದ. ಒಂದಿದ್ರೆ ಸಾಕು, ಎಂಥವ್ರನ್ನ ಬೇಕಾದ್ರೂ ಎದುರಿಸ್ಲಕ್ಕು. ಯಾವ ಕೇಶವನಾಥನ ಪಾಳೆಗಾರಿಕೆಯನ್ನು ನೋಡೋದಿಲ್ಲ ಈ ತೀರ್ಥದ ಮುಂದೆ. ನನ್ನ ಬಗ್ಗೆ ಇನ್ನು ಗೊತ್ತಿಲ್ಲ ಅವಂಗೆ. ಅಕ್ಷತ ಸಿಕ್ತ ಈ ತೀರ್ಥ ಕಣ್ಣಿಗೆ ಎಲ್ಲ ನಂಗೆ ದಕ್ಕದ. ಅಕ್ಷತಾ, ಅಕ್ಷತಾ, ಎಲ್ಲೋಗ್ಬಿಟ್ಲು? ಅಕ್ಷತಾ, 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 ಅಕ್ಷತಾ. ಕೂಗ್ಬೇಡಿಯಪ್ಪ, ರಸ್ತೆ ಕೇಳಿಸುತ್ತೆ ನೀವು ಕೂಗೋದು. ಕೇಳಿಸ್ಕೊಂಡವ್ರು ಜನನ್ ಕಡೆಯವ್ರಾದ್ರೆ ಕಷ್ಟ ಆಗುತ್ತೆ, ಸುಮ್ನಿರಿ. ಎಲ್ಲಿ ಹೋದ್ಲು ಅಂತ ಗೊತ್ತಾಗದ್ ಬೇಡ್ವೇನೆ? ನೋಡು, ಬಟ್ಟೆ ಎಲ್ಲ ಇಲ್ಲೇ ಬಿದ್ದಿದೆ. ಅವಳು ಎಲ್ಲಿ ಬಿದ್ದು ಓದಾಡ್ತಿದ್ದಾಳೋ ಏನೋ. ಎಲ್ಲ ನಿಮ್ಮಿಂದಾನೇ ಅಪ್ಪ. ನೀನು ಯಾಕೆ ಆ ಥರ ಮಾತಾಡಿದ್ರೆ? ಸತ್ರೆ ಸಾಯ್ಲಿ ಅಕ್ಷತ ಅಂತ. ಪರಿಸ್ಥಿತಿ ನನ್ನ ಬಾಯಲ್ಲಿ ಹಾಗೆ ಮಾತಾಡ್ಸ್ಬಿಡ್ತು ಕಣೆ, ಮನಸ್ಸಿನಿಂದ ಅಲ್ಲ. ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ನಮ್ ಜೊತೆನೇ ಇರ್ತೀನಿ ಅಂತ ಹಠ ಮಾಡಿದ್ಲಲ್ಲ, ಕೋಪ ಬಂತು. ಏನಾದ್ರೂ ಮಾಡ್ಕೊಂಡಿರ್ತಾಳೋ ಅಥವಾ ಜನನ್ ಕಡೆಯವರೇ ಬಂದು ಕರ್ಕೊಂಡು ಹೋಗಿರ್ತಾರೋ ಏನೋ. ಕನ್ಸಿನಲ್ಲಿ ಅಕ್ಷತನ್ ರಕ್ಷಣೆ ಮುಖ್ಯ ಅಂತ ಯಾರೋ ಬಂದು ಹೇಳ್ದಂಗಿತ್ತು. ಇಲ್ಲಿದ್ರು ಅನಾಹುತ, ಜನನ್ ಜೊತೆ ಇದ್ರು ಅನಾಹುತ. ಎಲ್ಲಿಗೆ ಹೋದ್ಲು ಅಕ್ಷತ? ಅಯ್ಯೋ ತಗಿ, ಮುಗೀತು ಬಿಡು ಎಲ್ಲ. ಹಾಲಕ್ಕಿಗೆ ಮಾತು ಕೊಟ್ಟಿದ್ದೆ, ತಪ್ಪು ಮಾತು ಆಗೋಯ್ತು ಕಣೆ ಎಲ್ಲ. ದೇವಿ, ಎಲ್ಲೇ ಹೋಗಿದ್ದೆ? ಮನೆ ತುಂಬಾ ಹುಡ್ಕಾಡ್ಬಿಟ್ಟು ಒಳ್ಳೇದಪ್ಪ. ಈ ಬಟ್ಟೆಗಳನ್ನ ಎಲ್ಲ ಬಿಸಾಕೊಂಡು ಬೇಡಿಯಪ್ಪ, ಗಾಳಿಗೆ ಬಿದ್ದಿರುತ್ತೆ. ಸ್ನಾನಕ್ಕೆ ಹೋಯ್ದೆ, ಬಿಕ್ಲಾರಾಗೋರ ಮನೆಗೆ ಹೊರಡ್ಕಲೆ. ಇಲ್ಲೇ ಇರ್ತೀನಿ ಅಂದಿಲ್ಲೇ. ಅಪ್ಪ ಹೇಳಿದ್ ಸರಿ ಅನ್ನಿಸ್ತು. ನಾ ಇಲ್ಲಿದ್ರೆ ನನ್ನನ್ನು ಹುಡುಕ್ತಾ ನಿಮ್ಗೂ ತೊಂದ್ರಿ ನನ್ಗೂ ತೊಂದ್ರಿ. ಚೆನ್ನ ಇಲ್ಲಿಂದ ಹೋದ್ಮೇಲೆ ನನ್ನನ್ನು ಇಲ್ಲಿ ಕರ್ಸ್ಕಣಿ. ನಾ ಮಾತಾಡಿದ್ದು ನಿನಗೆ ಬೇಜಾರಾಗಿದೆ, ಕ್ಷಮಿಸ್ಬಿಡಿ ಅಕ್ಷತಾ. ಬೇಕು ಅಂತ ಹೇಳಿದ್ದಲ್ಲ ಕಣೆ, ಸಂಕಟಕ್ಕೆ ಹಾಗಂದೆ. ಪರ ಇಲ್ಲ ಹೋಯ್, ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ನೀವ್ ಹೇಳಿದ್ದೆ ಸರಿ ಅನ್ನಿಸ್ತು. ಹೊರಟ್ಬಿಡೋಣ ಬಾ ಅಕ್ಷತ. ಇಲ್ಲಿದ್ರೆ ಅಪಾಯ. ಇನ್ನೊಂದ್ ವಾರ ಅಲ್ಲಿ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮನವ್ರು ಇಟ್ಟಂಗಾಗ್ಲಿ.
ತಗೋ ಹೊಳ್ಳಿ ಹುಷಾರು ಕಣೆ ದೇವಿ. ನಡಿ ನಡಿ ನಡಿ. ಬಾ ನಾವಿಲ್ಲಿಂದ ವಾಪ. ಅಮ್ಮನವ್ರು ಚೆನ್ನಾಗಿ ಬುದ್ಧಿ ಕಲಿಸಿದ್ರು, ಆ ನಂಬಿಕೆ ಮೇಲೆ ಇಲ್ಲಿಂದ ಹೊರಡ್ತಿದ್ದೆ. ಬಟ್ಟೆ ಎಲ್ಲ ತಕ್ಕಂತೆ ಹೋಪ. ಹಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ಲು ಗುರುಗಳೇ? ಗುರುವಕ್ಕೆ ಯಾರೋ ಅಟ್ಟಾಡಿಸ್ತಾ ಇದ್ರು. ನೇರವಾದ ದಾರಿಲಿ ಹೋಗ್ತಾ ಇಲ್ಲ, ಕಾಲ್ ದಾರಿಲಿ ಹೋಗ್ತಾ ಇದ್ರು. ಉದ್ದೇಶ ಏನು ಗುರುಗಳೇ? ದೇವಿ ಬೇಗ ಬೇಗ ಬನ್ನಿ, ಹೊತ್ತಾಗುತ್ತೆ. ಬ್ಯಾಗ್ ಕೊಡಿಲಿ. ಬನ್ನಿ ಬನ್ನಿ. ಅಕ್ಷತ ನಂಗೆ ಸಿಗೋದಿಲ್ಲ ಗುರುಗಳೇ. ಎಲ್ಲಿಗೆ ಹೋಗ್ತಿದ್ಲು? ಹುಷಾರು, ಬೇಗ ಬೇಗ ಬನ್ನಿ. ಹೇಳಿ ಗುರುಗಳೇ. ಬಸ್ಸಲ್ಲಿ ಹೋದ್ರೆ ನೀವು ಸಂಜೆ ಒಳಗೆ ರಾಗುಮಾವನೂರು ಮಧುರಾಪುರಕ್ಕೆ ತಲುಪೋದು. ಇನ್ನು 10 ನಿಮಿಷದಲ್ಲಿ ಅಕ್ಷತ ನನ್ನ ಕೈ ವಶಾಯಕ. ಹುಡುಕೆ ಭದ್ರ. ಚೆನ್ನಾಗಿ ಯಾರೋ ಗುರುಗಳು ಕೊಟ್ಟಿದ್ದಾರೆ. ಭೂಪಾಲು, ಇವನಿಗೆ ನಮ್ಮ ಫಾರ್ಮ್ ಹೌಸ್ ನ ದಾರಿ ತೋರಿಸು. ಚಿರತೆಗಳು ನಿನ್ನೆಯಿಂದ ಹಸ್ಕೊಂಡಿವೆ. ಮೋಸ ಇದು. ಆಟ ಶುರುವಾಗಿದೆ, ಗೆಲ್ಲಬೇಕು ಅಷ್ಟೇ. ಕರ್ಕೊಂಡು ಹೋಗು ಭೂಪಾಲು, ನೀನ್ ಆಚೆ ಇರು. ಮೋಸ ಮಾಡ್ತಿರೋ ನೀವೆಲ್ಲ. ಮೋಸ ಮಾಡೋದು ತಪ್ಪೇ ತಾಯಿ, ಗೊತ್ತು. ಆದ್ರೆ ಬೇರೆ ದಾರಿ ಇಲ್ಲ. ಶಂಕಕ್ಕೋಸ್ಕರ ಇದೆಲ್ಲವನ್ನೂ ಮಾಡ್ತಾ ಇದ್ದೀನಿ. ನಾನು ನಿನ್ನ ಮಗನೇ, ನನಗೆ ಒಳ್ಳೇದು ಮಾಡು. ಶಂಕ ಎಲ್ಲಿದೆ ಅಂತ ಗೊತ್ತು ಮಾಡು ತಾಯಿ. ಜಗದಂಬೆ, ಶಂಖ ಎಲ್ಲಿದೆ ಅಂತ ತೋರಿಸು ತಾಯಿ. ಧನ್ಯ ತಾಯೇ ಧನ್ಯ. ಶಂಖ ಯಾವ ಸ್ಥಳದಲ್ಲಿದೆ ಅಂತ ಕಾಣಿಸು ತಾಯಿ. ಯಾವ ಜಾಗ ಗೊತ್ತಾ ತಾಯಿ? ಯಾವುದೋ ವಾಹನ ಅಂತ ಗೊತ್ತಾಗ್ತಿದೆ. ಯಾವ ವಾಹನ ಅದು? ಬಿಳಿ ವಾಹನ. ಯಾರ ವಾಹನ ಅದು? ಯಾವ ರಸ್ತೆ? ಯಾವ ಊರು ತಿಳಿಸು ತಾಯಿ. ಗೊತ್ತಾಯ್ತಾ
ಗೊತ್ತಾ ದಣಿ ಶಂಕ ಎಲ್ಲಿದೆ ಅಂತ? ಸುಚೇಂದ್ರನ ಕಾರಲ್ಲಿ ಅನಾಥವಾಗಿ ಉರುಳ್ತಾ ಇದೆ. ಸುಚೇಂದ್ರ ಎಲ್ಲಿ? ಚಿಕ್ಕ ದಣಿಗಳು ಎಲ್ಲಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತು ದಣಿ. ಬನ್ನಿ ಹೋಗೋಣ. ನೀಟಾಗಿ ಸರ್ವಿಸ್ ಆಗ್ಬೇಕು. ಹೋದ್ ಸತಿ ತರ ಮಾಡಿ ತರ ಮಾಡಬೇಡ. ಈ ಸತಿ ನೀಟಾಗಿ ಆಗ್ಬೇಕು. ಹಾ ಬೇಗ. ಬನ್ನಿ ಬೇಗ ಬೇಗ. ಬಸ್ ಸ್ಟ್ಯಾಂಡ್ ಹತ್ರ ಹೋಗೋದು ಬೇಡ ಸದಾನಂದಣ್ಣ. ಚಂದನ್ ಕಡೆಯವರು ಇಲ್ಲೇ ತಿರ್ಗಾಡ್ತಿರ್ತಾರೆ. ಇಲ್ಲೇ ಮರೇಲಿರೋಣ. ಶಂಕ ನಂದಾಗಲೇಬೇಕಿವತ್ತು. ಬಿಡಿ ದಣಿ, ಶಂಕ ನಿಮ್ದೆ. ಎಲ್ಲೋ ಸುಚೇಂದ್ರನ್ ಕಾರೇ ಕಾಣಿಸ್ತಾ ಇಲ್ಲ. ಬರ ಇಲ್ಲಿ. ನನ್ನ ಮಗ ಸುಚೇಂದ್ರ ಕಾರ್ ತಂದು ಬಿಟ್ಟು ಹೋದ್ನ ಇಲ್ಲಿಗೆ. ಮತ್ತೆಲ್ಲ ಕಾರು ಎಲ್ಲೂ ಕಾಣ್ತಾನೆ ಇಲ್ಲ. ಚೆಕ್ಕಿಂಗ್ ಅಂತ ನಮ್ಮ ಹುಡುಗ ತಗೊಂಡಿದೆ. ಎಲ್ಲಿಗೆ ಹೋಗಿದೆ ಕಾರು? ಯಾವ ಕಡೆ ಡ್ರೈವಿಂಗ್ ತಗೊಂಡೋಗಿದ್ದಾರೆ ನಿಮ್ ಹುಡುಗ? ರಥದ ಬೀದಿ ಕಡೆ ಹೋಗಿದೆ ಸರ್. ಗಾಡಿ ತೆಗೆಯಲೇ. ಬಂತು ನೋಡೆ. ನಮ್ಮೂರಲ್ಲಿ ನಮಗೆ ಜಾಗ ಇಲ್ಲ. ಏನೋ ನಡೀತಿದೆ. ಅಮ್ಮನವರೇ ಇದಕ್ಕೆಲ್ಲ ಬಂದು ಉತ್ತರ ಕೊಡ್ಬೇಕು. ಯೋಚನೆ ಮಾಡ್ಬೇಡ ಅಕ್ಷತ. ಒಂದ್ ವಾರ ರಾಘು ಮಾವನ್ ಮನೇಲಿರು, ಎಲ್ಲ ಸರಿ ಹೋಗುತ್ತೆ. ನಿನ್ಗಲ್ಲಿರೋ ಕಷ್ಟ ಅಂತ ಗೊತ್ತು. ಸದಾನಂದಣ್ಣ ನಿನ್ ಜೊತೆ ಇರ್ತಾನೆ. ಒಂದ್ ವಾರ ಆದ್ರೂ ಜನ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾ ಅಲ್ಲೇ ಕಾಯಿಮಾಗಿಪ್ತ. ಯೋಚನೆ ಮಾಡ್ಬೇಡ ಅಕ್ಷತ. ಅಮ್ಮನವ್ರು ಇದಾರೆ. ಆ ಜನನ್ಗೆ ಕೊನೆಗಾಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆ ಆಡ್ತಿದ್ದಾನೆ. ಗಾಡಿ ಬಂತು ಅಂತ ಕಾಣಿಸುತ್ತೆ, ಬನ್ನಿ. ಹುಷಾರು ಸದಾನಂದಣ್ಣ, ಹುಷಾರು ಅಕ್ಷತ.